ಹಣ್ಣುಗಳ ವಿಚಾರಕ್ಕೆ ಬಂದರೆ ಪಪ್ಪಾಯ ಹಣ್ಣು ಸಹ ಅಗ್ರಸ್ಥಾನದಲ್ಲಿರುತ್ತೆ. ಇದು ವರ್ಷವಿಡೀ ಲಭ್ಯವಿರುವ ಹಣ್ಣಾಗಿದ್ದು ಸುವಾಸನೆ ಮತ್ತು ರಸಭರಿತವಾದ ರುಚಿಯಿಂದ ತುಂಬಿರುತ್ತದೆ. ಈ ಹಣ್ಣಿನಲ್ಲಿ ವಿಟಮಿನ್ ಎ ಹೇರಳವಾಗಿದೆ. ಉತ್ತಮ ಆರೋಗ್ಯಕ್ಕೆ ಇದು ಮುಖ್ಯವಾಗಿದೆ. ಪಪ್ಪಾಯ ತಿನ್ನೋದ್ರಿಂದ ಮಲಬದ್ಧತೆ ನಿವಾರಣೆಯಾಗುತ್ತೆ ಮತ್ತು ತೂಕ ಕೂಡ ಕಡಿಮೆ ಆಗುತ್ತೆ. ಆದರೆ ಒಂದು ಕಾಯಿಲೆ ಇರುವವರು ಎಂದಿಗೂ ಪಪ್ಪಾಯ ಹಣ್ಣನ್ನ ಸೇವಿಸಬಾರದಂತೆ. ಹಳದಿ ಬಣ್ಣದ ಮಾಗಿದ ಪಪ್ಪಾಯಗಳು ಪೋಷಕಾಂಶಗಳಿಂದ ಸಮೃದ್ಧವಾಗಿರುತ್ತೆ. ರುಚಿಯ ಜೊತೆಗೆ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ತುಂಬಾ ಪ್ರಯೋಜನಕಾರಿಯಾಗಿರುತ್ತೆ. ಪಪ್ಪಾಯದಲ್ಲಿ ಜೀವಸತ್ವಗಳು, ಫೈಬರ್ ಮತ್ತು ಖನಿಜಗಳಿದ್ದು ಇವು ದೇಹಕ್ಕೆ ಉತ್ತಮ ಪೋಷಕಾಂಶಗಳನ್ನ ಒದಗಿಸುತ್ತವೆ. ಇನ್ನು ಈ ಪಪ್ಪಾಯ ಹಣ್ಣನ್ನ ಪ್ರತಿದಿನ ತಿಂದರೆ ಬೊಜ್ಜು ನಿಯಂತ್ರಣದಲ್ಲಿರುತ್ತೆ. ಅಲ್ಲದೆ ಮಧುಮೇಹ, ಹೃದಯ ಮತ್ತು ಕ್ಯಾನ್ಸರ್ ಕಾಯಿಲೆಗಳನ್ನ ಹೊಂದಿರುವವರಿಗೆ ಪಪ್ಪಾಯ ಅಮೃತವಿದ್ದಂತೆ ಎನ್ನಲಾಗಿದೆ. ಆದರೂ ಕೆಲವು ಕಾಯಿಲೆಗಳನ್ನ ಹೊಂದಿರುವ ರೋಗಿಗಳಿಗೆ ಪಪ್ಪಾಯ ವಿಷಕ್ಕೆ ಸಮಾನ ಎನ್ನಲಾಗಿದೆ. ಕಿಡ್ನಿ ಸ್ಟೋನ್ ರೋಗಿಗಳು ಪಪ್ಪಾಯವನ್ನ ತಿನ್ನಬಾರದು. ಕಿಡ್ನಿ ಸ್ಟೋನ್ ಇರುವವರು ಪಪ್ಪಾಯ ಹಣ್ಣನ್ನ ತಿಂದರೆ ತೊಂದರೆ ಹೆಚ್ಚಾಗುತ್ತೆ. ಏಕೆಂದರೆ ಪಪ್ಪಾಯದಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಕಿಡ್ನಿ ಸ್ಟೋನ್ ಸಮಸ್ಯೆಯನ್ನ ಮತ್ತಷ್ಟು ಹೆಚ್ಚಿಸುತ್ತೆ ಎನ್ನಲಾಗುತ್ತೆ. ಹಾಗಾದ್ರೆ ಮೂತ್ರಪಿಂಡದ ಸಮಸ್ಯೆ ಇರೋರಿಗೆ ಪಪ್ಪಾಯ ಒಳ್ಳೆಯದಲ್ಲ ಎಂದಾಯ್ತು. ಸ್ಲೋ ಹಾರ್ಟ್ ಬೀಟ್ ಇರುವವರು ಪಪ್ಪಾಯ ಹಣ್ಣನ್ನ ತಿನ್ನಬಾರದು. ಹೃದ್ರೋಗವನ್ನ ನಿಯಂತ್ರಿಸುವಲ್ಲಿ ಪಪ್ಪಾಯ ತುಂಬಾ ಸಹಾಯ ಮಾಡುತ್ತೆ. ಆದರೆ ವೇಗ ಅಥವಾ ನಿಧಾನವಾದ ಹೃದಯ ಬಡಿತ ಇರುವವರು ಪಪ್ಪಾಯ ಹಣ್ಣನ್ನ ತಿನ್ನಬಾರದು. ಪಪ್ಪಾಯದಲ್ಲಿರುವ ಕೆಲವು ಅಂಶಗಳು ಹೃದಯ ಬಡಿತಕ್ಕೆ ತೊಂದರೆಯನ್ನ ಉಂಟು ಮಾಡಬಹುದು. ಗರ್ಭಾವಸ್ಥೆಯಲ್ಲಿ ಪಪ್ಪಾಯವನ್ನ ತಿನ್ನಬಾರದು. ಪಪ್ಪಾಯವನ್ನ ಗರ್ಭಿಣಿಯರು ಅವಾಯ್ಡ್ ಮಾಡಿದಷ್ಟು ಒಳ್ಳೆಯದು. ಇದು ಪ್ರೀ ಡೆಲಿವರಿ ಅಪಾಯವನ್ನ ಹೆಚ್ಚಿಸುತ್ತೆ ಮತ್ತು ಇದರಲ್ಲಿರುವ ಕೆಲವು ಅಂಶಗಳು ಹೆರಿಗೆ ನೋವನ್ನ ಪ್ರಚೋದಿಸುತ್ತದೆ.